ಹಲವೆಡೆ ಬೆಳಂಬೆಳಗ್ಗೆ ಲೋಕ ರೇಡ್ ನಡೆದಿದೆ. ಬೆಂಗಳೂರಿನ 4 ಕಡೆ ಲೋಕಾಯುಕ್ತ ದಾಳಿಯನ್ನು ಮಾಡಿದೆ. ವಸಂತ್ ವಿ ನಾಯಕ್, ಕೆಆರ್ಐಡಿಎಲ್ನ ಮುಖ್ಯ ಇಂಜಿನಿಯರ್ ಬೆಂಗಳೂರು, ವೀರೇಶ್ ಹಿರೇಮಠ್ ಉಪ ವಿದ್ಯುತ್ ಪರಿವೀಕ್ಷಕರು, ಯಾದಗಿರಿ ಎಸ್ ಸತೀಶ್, ಹೀಗೆ ಸಾಲು ಸಾಲು ಅಧಿಕಾರಿಗಳ ಮೇಲೆ ಬೆಳಂಬೆಳಗ್ಗೆ ಲೋಕ ರೇಡ್ ಅನ್ನ ಮಾಡಿದೆ. ರಾಜ್ಯದ ಹಲವೆಡೆ ಬೆಳಂಬೆಳಗ್ಗೆ ಲೋಕ ರೇಡ್ ಅನ್ನ ಮಾಡಿದೆ. ಬೆಂಗಳೂರಿನ 4 ಕಡೆ ಲೋಕಾಯುಕ್ತ ದಾಳಿಯನ್ನು ನಡೆಸಿದೆ. ವಸಂತ್ ವಿ ನಾಯಕ್, ಕೆಆರ್ಐಡಿಎಲ್ನ ಮುಖ್ಯ ಇಂಜಿನಿಯರ್ ಬೆಂಗಳೂರು, ವೀರೇಶ್ ಹಿರೇಮಠ್ ಉಪ ವಿದ್ಯುತ್ ಪರಿವೀಕ್ಷಕ ಯಾದಗಿರಿ, ಎಸ್ ಸತೀಶ್ ಲೋಕೋಪಯೋಗಿ ಇಲಾಖೆ ಎಇಇ ಮಂಡ್ಯ, ಎಂಕೆ ಸುರಕೋಡ್ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಧಾರವಾಡ, ಎಂಸಿ ಸತ್ಯನಾರಾಯಣ ಮಹಾನಗರ ಪಾಲಿಕೆಯಲ್ಲಿ ಎಎಇ ಹಾಸನ, ಆಸಿಫ್ ಇಕ್ಬಾಲ್ ಒಳಚರಂಡಿ ಮಂಡಳಿ ಎಎಇ ಮೈಸೂರು, ಪ್ರಕಾಶ್ ಪಿಜಿ ಕೃಷ್ಣ ಭಾಗ್ಯ ಜಲ ನಿಗಮ ಕಿರಿಯ ಇಂಜಿನಿಯರ್ ವಿಜಯಪುರ. ಭ್ರಷ್ಟ ಅಧಿಕಾರಿಗಳ ಬೆವರನ್ನ ಅಳಿಸಿದೆ ಲೋಕ ಅಧಿಕಾರಿಗಳು. ಲಿಸ್ಟ್ ಅನ್ನ ನೋಡ್ತಾ ಇರಬಹುದು ವೀಕ್ಷಕರೇ ನೀವು. ಇವತ್ತು ರಾಜ್ಯದ ಹಲವೆಡೆ ಬೆಳಂಬೆಳಗ್ಗೆ ಲೋಕ ರೇಡನ್ನ ಮಾಡಿದೆ. ಬೆಂಗಳೂರಿನಲ್ಲೇ 4 ಕಡೆ ಲೋಕಾಯುಕ್ತ ದಾಳಿಯನ್ನ ಮಾಡಿದೆ. ಭ್ರಷ್ಟರನ್ನ ಈಗ ಹೆಡೆಮುರಿ ಕಟ್ತಾ ಇದೆ. ವಸಂತ್ ವಿ ನಾಯಕ್ ಕೆಆರ್ಐಡಿಎಲ್ನ ಮುಖ್ಯ ಇಂಜಿನಿಯರ್ ಆಗಿದ್ದಾರೆ. ವೀರೇಶ್ ಹಿರೇಮಠ್ ಉಪ ವಿದ್ಯುತ್ ಪರಿವೀಕ್ಷಕ, ಎಸ್ ಸತೀಶ್ ಲೋಕೋಪಯೋಗಿ ಇಲಾಖೆ, ಎಂಕೆ ಸುರಕೋಡ್ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ, ಎಂಸಿ ಸತ್ಯನಾರಾಯಣ ಮಹಾನಗರ ಪಾಲಿಕೆಯಲ್ಲಿ ಎಎಇ, ಆಸಿಫ್ ಇಕ್ಬಾಲ್ ಒಳಚರಂಡಿ ಮಂಡಳಿ, ಪ್ರಕಾಶ್ ಪಿಜಿ ಕೃಷ್ಣ ಭಾಗ್ಯ ಜಲ ನಿಗಮ ಕಿರಿಯ ಇಂಜಿನಿಯರ್. ಭ್ರಷ್ಟ ಅಧಿಕಾರಿಗಳ ಬೆವರನ್ನ ಅಳಿಸಿದೆ ಲೋಕ ಅಧಿಕಾರಿಗಳು. ಈಗ ಚೀಫ್ ಇಂಜಿನಿಯರ್ ವಸಂತ ನಾಯಕ್ ಮನೆ ಮೇಲೆ ಮತ್ತು ಕಚೇರಿ ಮೇಲೆ ದಾಳಿಯನ್ನ ಮಾಡಿದೆ ಲೋಕಾಯುಕ್ತ. ಬಾಗಲಕೋಟೆಯಲ್ಲಿರುವ ಮನೆ ಮೇಲೂ ಕೂಡ ದಾಳಿಯನ್ನ ಮಾಡಿದ್ದಾರೆ. ಬಾಗಲಕೋಟೆ ತಾಲೂಕಿನ ಬಿಲ್ ಕೆರೂರು ಗ್ರಾಮದಲ್ಲಿನ ಮನೆ ಇದು. ಚೀಫ್ ಇಂಜಿನಿಯರ್ ವಸಂತ ನಾಯ್ಕ್ ಮನೆ ಮೇಲೆ ಹಾಗೂ ಕಚೇರಿ ಮೇಲೆ ಲೋಕ ದಾಳಿಯನ್ನು ನಡೆಸಿದೆ. ಬಾಗಲಕೋಟೆಯಲ್ಲಿರುವ ಮನೆ ಮೇಲೂ ಕೂಡ ದಾಳಿಯನ್ನ ಮಾಡಿದ್ದಾರೆ ಲೋಕಾಯುಕ್ತರು. ಬಾಗಲಕೋಟೆ ತಾಲೂಕಿನ ಕೆರೂರು ಗ್ರಾಮದಲ್ಲಿನ ಮನೆ ಮೇಲೆ ಕೂಡ ದಾಳಿಯನ್ನ ಮಾಡಿದ್ದಾರೆ. ಬಾಗಲಕೋಟೆ ಲೋಕಾಯುಕ್ತ ಇಲಾಖೆ 2 ತಂಡಗಳಿಂದ ಏಕಕಾಲಕ್ಕೆ ದಾಳಿ ನಡೆದಿದೆ. ಬೆಂಗಳೂರು ಲೋಕಾಯುಕ್ತ ಪೊಲೀಸರ ನೇತೃತ್ವದಲ್ಲೂ ಕೂಡ ದಾಳಿ ನಡೆದಿದೆ. ದಾಖಲೆಗಳನ್ನ ಪರಿಶೀಲನೆಯನ್ನ ಮಾಡ್ತಿದ್ದಾರೆ ಅಧಿಕಾರಿಗಳು. ಇವತ್ತು ಬೆಳಗ್ಗೆಯಿಂದನೇ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳ ಬೇಟೆಯನ್ನ ಆಡ್ತಾ ಇದ್ದಾರೆ. ಚೀಫ್ ಇಂಜಿನಿಯರ್ ಏನಿದ್ದಾರೆ ವಸಂತ ನಾಯಕ್ ಅವರ ಮನೆ ಮೇಲೆ ಮತ್ತೆ ಕಚೇರಿ ಮೇಲೆ ಕೂಡ ದಾಳಿಯನ್ನು ಮಾಡಿದ್ದಾರೆ. ಬಾಗಲಕೋಟೆಯಲ್ಲಿರುವ ಅವರ ಮನೆ ಮೇಲೂ ಕೂಡ ದಾಳಿಯನ್ನು ನಡೆಸಿದೆ ಲೋಕ ಅನ್ನೋದು. ಬಾಗಲಕೋಟೆ ತಾಲೂಕಿನ ಕೆರೂರು ಗ್ರಾಮದಲ್ಲಿರುವಂತಹ ಮನೆಯವ್ರದ್ದು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ನೀವು. ಲೋಕಾಯುಕ್ತ ಅಧಿಕಾರಿಗಳು ಅವರ ಕೆರೂರು ಗ್ರಾಮದ ಮನೆಗೆ ಭೇಟಿಯನ್ನು ನೀಡಿದ್ದಾರೆ. ದಾಖಲೆಗಳ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಬಾಗಲಕೋಟೆ ಲೋಕಾಯುಕ್ತ ಇಲಾಖೆ 2 ತಂಡಗಳಿಂದ ಏಕಕಾಲಕ್ಕೆ ದಾಳಿಯನ್ನು ಮಾಡಿದೆ. ಬೆಂಗಳೂರು ಲೋಕಾಯುಕ್ತ ಪೊಲೀಸರ ನೇತೃತ್ವದಲ್ಲಿ ದಾಳಿಯಾಗಿರೋದು. ದಾಖಲೆಗಳ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಅಧಿಕಾರಿಗಳು. ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತರಾಜು. ಹನುಮಂತರಾಜು, ಏನು ಬೆಳಗ್ಗೆ ಲೋಕ ಭ್ರಷ್ಟ ಅಧಿಕಾರಿಗಳ ಚಳಿಯನ್ನ ಬಿಡಿಸ್ತಾ ಇದೆ. ಹಲವಾರು ಅಧಿಕಾರಿಗಳ ಮನೆ ಮತ್ತು ಕಚೇರಿ ಮೇಲೆ ದಾಳಿಯನ್ನ ಮಾಡಿದೆ. ಏನಿದೆ ಅಪ್ಡೇಟ್ಸ್ ಹನುಮಂತರು? ಮಲ್ಲಿಕ್ ಸರ್ಜನ್ ಬೆಂಗಳೂರು ಸೇರಿದಂತೆ ಏನು ರಾಜ್ಯದ ವಿವಿಧೆಡೆ ದೂರು ದಾಖಲಾಗಿತ್ತು ಭ್ರಷ್ಟಾಧಿಕಾರಿಗಳ ಬೆಲೆ. ಏನು ಈ ಬಗ್ಗೆ ಲೋಕಾಯುಕ್ತ ಈ ಬೆಳಗ್ಗೆ ದಾಳಿ ನಡೆಸಲಾಗಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದ 5 ಜಿಲ್ಲೆಗಳಿಗೆ ಬೆಳಂಬೆಳಿಗ್ಗೆ ಲೋಕ ದಾಳಿ ನಡೆಸಲಾಗಿದ್ದು. ಪ್ರಮುಖವಾಗಿ ಮಂಡ್ಯದ ಎಡಬಲ್ಲಿ ಪಿಡಬ್ಲ್ಯೂಡಿ ಇಲಾಖೆಯ ಮಂಡ್ಯದ ಎಡಬಲ್ಲಿ ಆಗಿರುವ ಸತೀಶ್ ಅವರ ಮನೆ ಮೇಲೆ ಹಾಗೂ ಅವರಿಗೆ ಸಂಬಂಧಿಸಿದ ಕಚೇರಿ ಮೇಲೆ ಈಗ ಲೋಕಾಯುಕ್ತ ದಾಳಿ ನಡೆದಿತ್ತು. ಅದಾದ ನಂತರ ಬೆಂಗಳೂರಿನ ವಸಂತ್ ವಿ ನಾಯಕ್ ಹಾಗೂ ಸಿಂಗನಾಯಕನಹಳ್ಳಿಯ ಶಶಿಧರ್ ಸಿಇಒ ಆಗಿರುವ ಶಶಿಧರ್ ಮನೆ ಹಾಗೂ ಕಚೇರಿ ಮೇಲೆ ದಾಳಿ ಮಾಡಿ ಆದಾಯಕ್ಕಿಂತ ಹೆಚ್ಚು ಆಸ್ತಿ ಗಳಿಕೆ ಮಾಡಿದ್ದಾರೆ. ಈ ಬಗ್ಗೆ ದೂರು ಬಂದ ಹಿನ್ನೆಲೆಯಲ್ಲಿ ರಾಜ್ಯದ ವಿವಿಧೆಡೆ ಹಾಗೂ ಬೆಂಗಳೂರಿನ 3 ಕಡೆ ಏಕವಾಗಿ ದಾಳಿ ಮಾಡಿದ್ದಾರೆ ಮಲ್ಲಿಕಾರ್ಜುನ್. ಓಕೆ, ಥ್ಯಾಂಕ್ ಯು ಹನುಮಂತರಾಜು ತಮ್ಮೆಲ್ಲ ಮಾಹಿತಿಗಾಗಿ.
ಮೊನ್ನೆ ಮ್ಯಾಕ್ಸ್ ಕೂಡ ನಾವು ದಲ್ಲಾಳಿಗಳ ಕಾಟದ ಬಗ್ಗೆನೂ ಕೂಡ ವರದಿಯನ್ನ ಮಾಡಿದ್ವಿ. ಇವತ್ತು ಲೋಕಾಯುಕ್ತ ಭ್ರಷ್ಟ ಅಧಿಕಾರಿಗಳ ಮನೆ ಮತ್ತು ಕಚೇರಿ ಮೇಲೆ ದಾಳಿಯನ್ನ ಮಾಡಿದೆ.